ನಮಸ್ಕಾರ. ಇಲ್ಲಿವರೆಗೂ ಈ ಥರದೊಂದು ಕೆಲಸ ಯಾರೂ ಮಾಡಿರಲಿಲ್ಲ. ಮದುವೆ ಆದಮೇಲೆ ಹನಿಮೂನು ಅದು ಇದು ಅಂತ ಹೇಳಿ ಒಂದಷ್ಟು ತಿರುಗುವಂಥದ್ದು, ಅಭಿಮಾನಿಗಳಿಗೋಸ್ಕರ ಒಂದು ರಿಸೆಪ್ಷನ್ ಥರದ ಒಂದು ಸಂಭ್ರಮ ಇರ್ತಿತ್ತು. ಸೊ ಎಲ್ಲ ಸ್ಟಾರ್ಗಳು ಅಂದರೆ ದಕ್ಷಿಣ ಭಾರತ ಆಗಿರ್ಬೋದು ಅಥವಾ ಉತ್ತರ ಭಾರತ ಆಗಿರ್ಬೋದು, ಸೊ ಎಲ್ಲ ಕಡೆಯೂ ಅಭಿಮಾನಿಗಳಿಗೋಸ್ಕರ ಒಂದು ರಿಸೆಪ್ಷನ್ನು ಅಥವಾ ಅವ್ರು ಮೀಟ್ ಆಗುವಂಥ ಒಂದು ಕೆಲಸವನ್ನು ಮದುವೆ ಆದಮೇಲೆ ಸ್ಟಾರ್ಗಳು ಮಾಡ್ತಿದ್ದಿದ್ದು ಗೊತ್ತಿರುವಂಥದ್ದೇ. ಆದರೆ ಬಿರೋಶ್ ಅದೇ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಅವ್ರ ಥರ ಯಾರೂ ಇಲ್ಲಿವರೆಗೂ ಮಾಡಿಲ್ಲ ಅಂಥೇಳಿ ನಾವು ಹೇಳಬಹುದು. ಏನಪ್ಪ ಅಂದ್ರೆ ವಿಚಾರ, ಮದುವೆ ಆಗಿದೆ ಫೆಬ್ರವರಿ 26, 27ನೇ ತಾರೀಕಿಗೆ ಅವರು ಪ್ರಧಾನಿ ಮೋದಿ ಅವ್ರ ಭೇಟಿ ಆಗ್ತಾರೆ, ರಿಸೆಪ್ಷನ್ಗೆ ಕರೀತಾರೆ. ಮಾರ್ಚ್ 4ನೇ ತಾರೀಕು ರಿಸೆಪ್ಷನ್ಗೆ ಬನ್ನಿ ಅಂತಾರೆ. ಹಾಗೆಯೇ ಅದೇ ದಿನ ಸಾರ್ವಜನಿಕವಾಗಿ ಕಾಣಿಸ್ಕೋತಾರೆ, ಅಲ್ಲಿಂದ ಮನೆಗೆ ಬರ್ತಾರೆ. ಇದೆಲ್ಲರೂ ಹೊರತಾಗಿ ಇನ್ನೊಂದು ಕೆಲಸ ಮಾಡಿದ್ದಾರೆ ಅವರು. ಏನಪ್ಪ ಅಂದರೆ 16 ಹೆಚ್ಚು ಕಡಿಮೆ 16 ದೇಶದ 16 ಟೆಂಪಲ್ಗಳು ಏನಿದೆ ಅಲ್ಲಿ ಅನ್ನ ಕೊಡುವಂಥದ್ದು ಅಥವಾ ಅನ್ನ ಸಂತರ್ಪಣೆ ಏನಂತೀವಿ ಟೆಂಪಲಲ್ಲಿ ಅಲ್ಲಿ ಕೊಡುವಂಥದ್ದು ವ್ಯವಸ್ಥೆ ಮಾಡಿದ್ದಾರೆ. ಇದಕ್ಕೂ ಹೆಚ್ಚಾಗಿ ಮಹಾರಾಷ್ಟ್ರ, ಕೇರಳ, ಕರ್ನಾಟಕ ಹಾಗೆಯೇ ಗುಜರಾತ್ ದೇಶದ ಪ್ರಮುಖವಾದ ಸ್ಟೇಟ್ಗಳಲ್ಲಿ ಒಂದೊಂದು ಟ್ರಕ್ಕನ್ನು ಸ್ವೀಟ್ ಬಾಕ್ಸ್ ತುಂಬಿಸಿ ಕಳಿಸ್ತಾ ಇದ್ದಾರೆ. ಅಂದರೆ ಜನರಿಗೆ ಸ್ವೀಟ್ ಕೊಡುವಂಥದ್ದು ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ. ಇದು ತುಂಬ ವಿಶೇಷ ಅನ್ನಿಸ್ತು ನನಗೆ. ವಿಜಯ್ ದೇವರಕೊಂಡ ಏನಿದ್ದಾರೆ ಅವರು ಇದನ್ನು ವಿತ್ ಲಿಸ್ಟ್, ಟೆಂಪಲ್ ಲಿಸ್ಟು ಹಾಗೆಯೇ ಸೆಲೆಬ್ರೇಷನ್ಗೋಸ್ಕರ ಸ್ವೀಟ್ ಕಳಿಸುವಂಥ ರಾಜ್ಯದ ಲಿಸ್ಟು ಎಲ್ಲವನ್ನೂ ಲಿಸ್ಟ್ ಹಾಕಿರುವಂಥದ್ದು. ಹಾಗೆಯೇ ಇಡೀ ದೇಶ ನಮ್ಮ ಖುಷಿಯಲ್ಲಿ ಭಾಗಿಯಾಗಿದೆ. ಸೊ ಅವ್ರು ನಮ್ಮ ಜೊತೆಗಿರ್ತಾರೆ, ಅವ್ರ ಆಶೀರ್ವಾದ ಬೇಕು ನಮಗೆ ಅಂಥೇಳಿ ಈ ಒಂದು ಕೆಲಸ ಮಾಡಿದ್ದಾರೆ. ಇದು ಎಲ್ಲ ಕಾಲಕ್ಕೂ ನೆನಪಿಟ್ಕೊಳ್ಳುವಂಥ ಒಂದು ತುಂಬ ವಿಶೇಷವಾದ ವಿಚಾರ. ಹಾಗಾಗಿ ಇದನ್ನು ವಿಡಿಯೋ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ. ಹಾಗೆಯೇ ಮಾರ್ಚ್ 4ನೇ ತಾರೀಕು ಇವರ ಒಂದು ರಿಸೆಪ್ಷನ್ ಇದೆ ಹೈದ್ರಾಬಾದ್ನಲ್ಲಿ. ಅಲ್ಲಿ ಎಲ್ಲ ಸೆಲೆಬ್ರಿಟಿಗಳಿಗೆ ಹಾಗೆಯೇ ಅಭಿಮಾನಿಗಳಿಗೆ ಆ ಥರ ಅವಕಾಶ ಇದೆ ಅನ್ನೋದು ಗೊತ್ತಿಲ್ಲ. ಆದರೆ ಅವ್ರಿಗೊಂದು ವ್ಯವಸ್ಥೆ ಮಾಡಿರ್ತಾರಂತೆ, ಒಂದು ನಂಬಿಕೆ. ಸೊ ಅಲ್ಲಿ ಸ್ಟಾರ್ಗಳೆಲ್ಲ ಇರ್ತಾರೆ. ಅದರದ್ದೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ನಿಮಗೆ ಮಾಡಿ ನಾನು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಸೊ ಇದು ಇಷ್ಟು ಬಿರೋಶ್ ಅವರ ಮದುವೆ. ಉದಯಪುರದಲ್ಲಿ ಇವರ ಮದುವೆ ಅದ್ದೂರಿಯಾಗಿ ನಡೆದಿದೆ. ಅದು ತೆಲುಗು ಮತ್ತು ಕೊಡವು ಸಂಪ್ರದಾಯದಂತೆ ತುಂಬ ಟ್ರೆಡಿಷ್ನಲ್ ಆಗಿ ಮದುವೆ ಆಗಿರುವಂಥದ್ದು. ಅವ್ರ ಫೋಟೋಗಳನ್ನೆಲ್ಲ ನೋಡಿದರೆ ನೀವೆಲ್ಲನೂ. ಸೊ ತುಂಬ ಟ್ರೆಡಿಷ್ನಲ್ ಆಗಿತ್ತು, ಒಂದು ರೀತಿ ಸಿನಿಮಾ ಥರನೇ ಇತ್ತು ಅಂತ ಹೇಳ್ಬೋದು. ಸೊ ಇದು ವಿಜಯ್ ದೇವರಕೊಂಡ ಅವರ ವಿಶೇಷವಾದ ಕೆಲಸ. ಸೊ ಇನ್ನೊಬ್ಬರಿಗೂ ಸ್ಫೂರ್ತಿ ಆಗುತ್ತೆ ಅಂಥೇಳಿ ಒಂದು ನಂಬಿಕೆ. ಇಷ್ಟು ವಿಡಿಯೋಗೆ ಸಂಬಂಧಪಟ್ಟಂಗೆ ಅಥವಾ ಮದುವೆಗೆ ಸಂಬಂಧಪಟ್ಟಂಗೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.